ಇನ್ನು ಡೀಸೆಲ್ ಬೆಲೆ ಏರಿಕೆಗೆ ಲಾರಿ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು ಒಂದು ಗಡುವನ್ನ ಕೊಟ್ಟಿದ್ರು, ನಿಮ್ಮ ನಿರ್ಧಾರದಿಂದ ನೀವು ಹಿಂದಕ್ಕೆ ಬರಬೇಕು ಅಂತ. ಸರ್ಕಾರ ಅಂತ ಯಾವುದೇ ನಿರ್ಧಾರಕ್ಕೆ ಬರದೇ ಇರುವಂತಹ ಕಾರಣಕ್ಕಾಗಿ ಏಪ್ರಿಲ್ 14ರ ಮಧ್ಯರಾತ್ರಿಯಿಂದ ರಾಜ್ಯದಲ್ಲಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಏಪ್ರಿಲ್ 14ರಿಂದ ಸುಮಾರು 5 ಲಕ್ಷ ಲಾರಿಗಳ ಸಂಚಾರ ಬಂದ್ ಆಗುತ್ತೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಲಾರಿ ಮಾಲೀಕರ ಸಂಘ. ದರ ಇಳಿಕೆಗೆ ಸರ್ಕಾರಕ್ಕೆ ಗಡುವು ಕೊಟ್ಟಿದ್ರು, ಇವತ್ತಿಗೆ ಅಂತ್ಯ ಆಗಿದೆ. ಹೀಗಾಗಿ ಮುಷ್ಕರಕ್ಕೆ ನಿರ್ಧರಿಸಿದ ಲಾರಿ ಮಾಲೀಕರು ಟೋಲ್ ಹಾಗೆ ಹೆದ್ದಾರಿಗಳಲ್ಲಿ ಲಾರಿಗಳ ಸಂಚಾರವನ್ನು ನಿಲ್ಲಿಸಿ ಮುಷ್ಕರ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬಂದಿದ್ದಾರೆ. ಯಾವತ್ತು? ಏಪ್ರಿಲ್ 14ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಅನ್ನುವಂತ ಅವ್ರು ಹೇಳ್ತಾ ಇದ್ದಾರೆ. ವಿಚಾರ ಏನು ಅಂತಾರೆ, ಡೀಸೆಲ್ ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ 5 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಎನ್ನುವಂಥದ್ದು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಷಣ್ಮುಗಪ್ಪನವರ ಆರೋಪ. ಕಳೆದ ಬಾರಿ ಜೂನಲ್ಲಿ 3 ರೂಪಾಯಿ ಏರಿಸಿದ್ರು, ಈಗ 2 ರೂಪಾಯಿ ಏರಿಸಿದ್ದಾರೆ. ಹಿಂಗಾಗಿ ಇದನ್ನೆಲ್ಲ ನೋಡ್ತಾ ಕೂರಕ್ಕಾಗಲ್ಲ, ನಮಗೂ ವೆಹಿಕಲ್ ಮೇಂಟೆನೆನ್ಸ್ ಎಲ್ಲ ತೀರಾ ಕಷ್ಟ ಆಗಿ ಹೋಗಿದೆ. ಹಾಗಾಗಿ ನಾವು ಲಾರಿ ಮುಷ್ಕರಕ್ಕೆ ಕರೆ ನೀಡ್ತಾ ಇದ್ದೀವಿ ಅನ್ನುವಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋ ಪ್ರಕಾರವಾಗಿ ಸುಮಾರು 5 ಲಕ್ಷ ಲಾರಿಗಳು ಅವತ್ತು ಸಂಚಾರ ಬಂದ್ ಮಾಡುತ್ತವೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನೋಡ್ಬೇಕಿದೆ ಯಾವ ಮಟ್ಟಿಗೆ ಬಂದ್ ಎಫೆಕ್ಟಿವ್ ಆಗಿ ಆಗ್ಬೋದು, ಏನು ಎತ್ತ ಅಂತೇಳಿ. ಅದು ಕೂಡ ಇದು 1-2 ದಿನದ ಮಟ್ಟಿಗೆ ಆಗುವಂತ ಬಂದಲ್ಲ, ಅನಿರ್ದಿಷ್ಟಾವಧಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಹಾಗೇನಾದ್ರೂ ಬಂದ್ ಯಶಸ್ವಿ ಆಗಿದ್ದೆ ಅದಲ್ಲಿ ದೊಡ್ಡ ಹೊಡೆತ. ಮುಷ್ಕರಕ್ಕೆ ಏರ್ಪೋರ್ಟ್ ಟ್ಯಾಕ್ಸಿ ಸಂಘ ಕೂಡ ಬೆಂಬಲ ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಅವರು ಹೇಳಿರೋ ಪ್ರಕಾರವಾಗಿ ನಮಗೆ ಪೆಟ್ರೋಲ್ ಬಂಕ್ನವರು ಕೂಡ ಸಪೋರ್ಟ್ ಕೊಡ್ತಾ ಇದ್ದಾರೆ. ಆಮೇಲೆ ಏರ್ಪೋರ್ಟ್ ಟ್ಯಾಕ್ಸಿಗಳ ಅಸೋಸಿಯೇಷನ್ ಅವರು ಕೂಡ ಈ ಬಂದ್ಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅಧಿಕೃತವಾಗಿ ಏರ್ಪೋರ್ಟ್ ಟ್ಯಾಕ್ಸಿ ಅಸೋಸಿಯೇಷನ್ ಇಲ್ಲಿ ತನಕ ಮಾಧ್ಯಮದವ್ರ ಮುಂದೆ ಬಂದು ಈ ವಿಚಾರ ಹೇಳಿರುವಂಥದ್ದು ಏನಿಲ್ಲ. ಆದರೆ ಅವ್ರ ಜೊತೆಗೆ ಎಲ್ಲ ಸಭೆ ನಡೆಸುವಂಥ ಪ್ರಯತ್ನ ಅಂತೂ ಲಾರಿ ಮಾಲೀಕರ ಸಂಘದ ಕಡೆಯಿಂದ ನಡೀತಾ ಇದೆ. ನಾವು ಪ್ರತಿನಿಧಿ ಷಣ್ಮುಗಪ್ಪ ಅವ್ರ ಜೊತೆಗೆ ಮಾತನಾಡಿ ಏನ್ ಹೇಳಿದ್ರೆ ಬನ್ನಿ ಕೇಳೋಣ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಹೈರಾಣಾಗಿದ್ದಾರೆ. ಇದರ ಮಧ್ಯೆ ಏನು ಡೀಸೆಲ್ನ ಬೆಲೆಯನ್ನ ಏರಿಕೆ ಮಾಡಿದಂತ ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಲಾರಿ ಮುಷ್ಕರು ಈಗ ಲಾರಿ ಮಾಲೀಕರ ಸಂಘ ಮುಷ್ಕರಕ್ಕೆ ಕರೆ ನೀಡಿದೆ. ನನ್ನ ಜೊತೆ ಈಗ ಷಣ್ಮುಗಪ್ಪ ಅವರು ಇದ್ದಾರೆ, ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು. ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ ಗಡುವನ್ನು ಕೂಡ ಕೊಟ್ಟಿದ್ರು ಸರ್ಕಾರಕ್ಕೆ, ವಾಪಸ್ ತಗೋಬೇಕು ನಿರ್ಧಾರ, ಅಂದ್ರೆ ತೀವ್ರ ಸಂಕಷ್ಟಕ್ಕೆ ನಾವು ಈಡಾಗ್ತೀರಿ ಅಂತ. ಸೊ ಮುಷ್ಕರಕ್ಕೆ ಕೂಡ ಕರೆ ಕೊಟ್ಟಿದ್ದಾರೆ. ಎಂದಿನಿಂದ ಮುಷ್ಕರ ಶುರುವಾಗುತ್ತೆ, ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅನಿರ್ದಿಷ್ಟಾವಧಿನ ಇದು ಅಂತ. ಎಷ್ಟು ಸಂಕಷ್ಟ ಆಗಿದೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ಯಾವ ಸರ್ಕಾರನು 6 ತಿಂಗಳ ಒಳಗಡೆ 5 ರೂಪಾಯಿ ಡೀಸೆಲ್ ಚಾರ್ಜ್ ಮಾಡ್ತಿದ್ದು ಇಂಡಿಯನ್ ಹಿಸ್ಟ್ರಿನಲ್ಲೇ ಇಲ್ಲ. ಜೂನ್ ತಿಂಗಳು 2024 3 ರೂಪಾಯಿ, ಈಗ 2 ರೂಪಾಯಿ. ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ 5 ರೂಪಾಯಿ ಇನ್ಕ್ರೀಸ್ ಮಾಡಿದ್ರೆ ನಾವು ಸಾಯೋದೋ ಬದುಕೋದೋ, ನಾವು ರೋಡಲ್ಲಿ ಫುಟ್ಪಾತ್ ಅಲ್ಲಿ ಬರೋ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಬೆಲೆ ಏರಿಕೆ ಬಗ್ಗೆ ಸರ್ಕಾರದ ಬಗ್ಗೆ ಚರ್ಚೆ ಆಯ್ತಾ? ನಿಮ್ಗೇನು ಕರೆದಿದ್ರ, ನಿಮ್ಗೇನು ಮನವೊಲಿಕೆ ಮಾಡಕ್ಕೆ ಪ್ರಯತ್ನ ಪಟ್ರ ಅಂತ? ನಮ್ಮನ್ನ ಕೇರೇ ಮಾಡಿಲ್ಲ ಅವರು. ಆದ್ರಿಂದ ಈ ಫೈನಲ್ಗೆ ಬಂದಿವಿ. ನಾವು ಪತ್ರ ಬರೆದಿದ್ದೀವಿ, ಅವ್ರಿಗೆ ಗೊತ್ತಿಲ್ವಾ? ಮೊನ್ನೆ ಬಿಫೋರ್ ಬಜೆಟ್ ಮೀಟಿಂಗ್ ಅಲ್ಲಿ ಮಾತಾಡಿದೀವಿ. ಆದ್ರಿಂದ 5 ರೂಪಾಯಿ ಡೀಸೆಲ್ ಬೆಲೆ ಹಿಂದೆ ಪಡೆಯೋ ತನಕ ನಮ್ದು ಮುಷ್ಕರ ಕಣ ಖಂಡಿತ. ಒಂದು. ಎರಡನೇದು, ಈಗ ಇಡೀ ಭಾರತ ದೇಶದಲ್ಲಿ ಎಲ್ಲಿನೂ ಟೋಲ್ ಇಲ್ಲ, ಸ್ಟೇಟ್ ಟೋಲ್ ಇಲ್ಲ, ಸೆಂಟ್ರಲ್ ಟೋಲ್ ಇರುತ್ತೆ. ಕೋಟ್ಯಾಂತರ ಖರ್ಚಾಗ್ತಾರೆ, ಮಾಡ್ತಾರೆ, ಅವ್ರನ್ನು ಬಹಳ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದು ಆಮೇಲೆ ಇರಲಿ. ಈಗ ಇದು ಸಬ್ಜೆಕ್ಟ್ ಬನ್ನಿ. ಫಸ್ಟ್ ಸ್ಟೇಟ್ ಗವರ್ಮೆಂಟ್ ಟೋಲು 18 ಜಾಗದಲ್ಲಿ ಬಣ್ಣ ಬಳಿದು ಬಿಟ್ಟು ಅದಕ್ಕೆ ಟೋಲ್ ಹಾಕಿದಾರಲ್ಲ 2 ವರ್ಷದಲ್ಲಿ. ಇದೆಲ್ಲ ಚೆನ್ನಾಗಿರುತ್ತಾ ನಮ್ಮ ಸರ್ಕಾರ? ಎಷ್ಟು ನೋವಾಗುತ್ತೆ. ಯಾವತ್ತಿಂದ ಮುಷ್ಕರ ಶುರುವಾಗುತ್ತೆ, ಎಷ್ಟು ದಿನಗಳ ಕಾಲ ಇರುತ್ತೆ ಅಂತ? ಟೋಲ್ ರದ್ದು ಮಾಡಬೇಕು, ಭಾರತ್ ಚೆಕ್ ಪೋಸ್ಟ್ ರದ್ದು ಮಾಡಬೇಕು, ಡೀಸೆಲ್ ಹಿಂದೆ ಪಡಿಬೇಕು, ಮೀಡಿಯಂ ಗೂಡ್ಸ್ ವೆಹಿಕಲ್ ನ ಟೈಮಿಂಗ್ ಅಲ್ಲಿ ಬಿಡಬೇಕು, ಡಬ್ಲ್ಯೂಸ್ ವೆಹಿಕಲ್ಗೆ ತೊಂದರೆ ಬರಬಾರ್ದು, FC 13,000 15,000 ಹಾಕಿರೋದನ್ನ ವಾಪಸ್ ತಗೋಬೇಕು. ಇಲ್ದೋರೆ 14ನೇ ತಾರೀಕು ಡಾಕ್ಟರ್ ಅಂಬೇಡ್ಕರ್ ಜಯಂತಿ ರಾತ್ರಿ ಮಧ್ಯರಾತ್ರಿಯಿಂದ 15ನೇ ತಾರೀಕು ಬೆಳಗ್ಗಿಂದ ಅನಿರ್ದಿಷ್ಟ ಕಾಲ ಮುಷ್ಕರ. ನಮ್ಮ ಸ್ಟೇಟ್ ಅಲ್ಲಿ 6 ಲಕ್ಷ ಗಾಡಿ ಇದೆ. 6 ಲಕ್ಷ ಗಾಡಿಗಳು ಓಡೋದಿಲ್ಲ. ಅದೇ ತರ ಅವತ್ತು ಪೆಟ್ರೋಲ್ ಬಂಕ್ ಅಸೋಸಿಯೇಷನ್ ಡೀಸೆಲ್ ಪೆಟ್ರೋಲ್ ಬಂಕ್ ಕಂಪ್ಲೀಟ್ ಕ್ಲೋಸ್ ಮಾಡ್ತಾರೆ. ಮೂರನೇದಾಗಿ ಈ ಡಬ್ಲ್ಯೂಸ್ ಗಾಡಿಗಳಾಗಲಿ ವೆಜಿಟೇಬಲ್ ವೆಹಿಕಲ್ ಆಗಲಿ ಅವರೇ ವಾಲಂಟರಿ ಬರಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ಬಿಡ್ತಾರೆ. ಅದೇ ತರ ಈಗ ಏರ್ಪೋರ್ಟ್ ಟ್ಯಾಕ್ಸಿಯವರು ಹೇಳಿದ್ದಾರೆ, ನಾವು ಗಾಡಿ ಓಡಿಸಕ್ಕಾಗಲ್ಲ, ಈ ತರ ನಮ್ದು ಹಗಲು ದೂರಡಿ ಆಗ್ತಾ ಇದೆ ಅಂತ ಅವರು ಹೇಳಿ ಹೋಗಿದ್ದಾರೆ. ಅದರಿಂದ ಅನಿರ್ದಿಷ್ಟ ಕಾಲ ಮುಷ್ಕರ ಖಚಿತ.
ಒಟ್ಟಾರೆ ಏನು ಡೀಸೆಲ್ ನ ಬೆಲೆ ಏರಿಕೆ ಮಾತ್ರವಲ್ಲ, ಈ ರೀತಿಯ ಹಲವಾರು ಒಂದು ಬೇಡಿಕೆಗಳನ್ನ ಇಟ್ಟರೂ ಕೂಡ ಸರ್ಕಾರ ಸ್ಪಂದಿಸ್ತಿಲ್ಲ. ಹೀಗಾಗಿ ನಾವು ಏಪ್ರಿಲ್ 14ರ ಮಧ್ಯರಾತ್ರಿಯಿಂದಲೇ ಮುಷ್ಕರವನ್ನ ಮಾಡ್ತೀರಿ. ಇದಕ್ಕೆ ಹಲವಾರು ಸಂಘಟನೆಗಳು ಕೂಡ ನಮಗೆ ಬೆಂಬಲ ಕೊಟ್ಟಿದ್ದೇವೆ. ಸೊ ಹೀಗಾಗಿ ಇದರಿಂದ ಜನಸಾಮಾನ್ಯರು ಗ್ರಾಹಕರಿಗೆ ಬಿಸಿ ಮುಟ್ಟದಂತೂ ನಿಶ್ಚಿತ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಇನ್ನು ಹಾಲಿನ ದರ ಏರಿಕೆ ಬೆನ್ನಲ್ಲೇ ಇದೀಗ ಮತ್ತೊಂದು ಶಾಕ್. ನಿರೀಕ್ಷೆಯಂತೆ ಟೀ ಕಾಫಿ ಪ್ರಿಯರಿಗೆ ದರ ಏರಿಕೆಯ ಬಿಗ್ ಶಾಕ್ ಈಗ ಬೀಳ್ತಾ ಇದ್ದು, ದರ ಏರಿಕೆ ಮಾಡ್ತಾ ಇದ್ದಾರೆ ಹೋಟೆಲ್ ಮಾಲೀಕರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹಳಷ್ಟು ಹೋಟೆಲ್ಗಳಿಗೆ ನಿಮ್ಗೆ ಈಗ ಅನುಭವಕ್ಕೆ ಬಂದಿರಬಹುದು. 10 ರೂಪಾಯಿ ಇದ್ದಂಥ ಕಾಫಿ ಟೀ ಅದು 10 ರೂಪಾಯಿ ಇದ್ದಿದ್ದು ಭಾಳ ವಿರಳ, ಅದು 12 ರೂಪಾಯಿ ಆಗಿದೆ, 12 ಇದ್ದಿದ್ದು 15 ಆಗಿದೆ, 15 ಇರೋದು 18, 20 ರೂಪಾಯಿ ಆಗಿದೆ. ಕಾರಣ ಅಂತಂದ್ರೆ ಒಂದು ಹಾಲಿನ ದರ ಏರಿಕೆ, ಮತ್ತೊಂದು ಕಾಫಿ ಬೆಲೆ ಏರಿಕೆ. ಕಾಫಿ ಪೌಡ್ರ್ ಬೆಲೆ ಬಹಳ ಏರಿಕೆ ಆಗ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಬೆಳೆಗಾರರ ಹತ್ರ ಕಾಫಿ ಪರ್ಚೇಸ್ ಮಾಡ್ತಾ ಇದ್ದಂಥದ್ದೇ ಈಗ 3 ಪಟ್ಟು ಹೆಚ್ಚಾಗಿದೆ. ಪರ್ಚೇಸಿಂಗ್ ರೇಟೇ ಆ ಮಟ್ಟಕ್ಕೆ ಹೋಗಿದೆ. ಇನ್ನು ಎಂಡ್ ಯೂಸರಿಗೆ ಸಿಗುವಂಥ ಆ ಪೌಡರ್ನ ಬೆಲೆ ಕೂಡ ಬಹಳ ಹೆಚ್ಚಾಗಿದೆ. ಇದರ ಜೊತೆಗೆ ಹಾಲಿನ ದರ 4 ರೂಪಾಯಿ ಹೆಚ್ಚಳ ಮಾಡಿ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ. ಇದು ಹೋಲ್ಸೇಲ್ ಕಾಫಿ ಟೀ ಇದೆಲ್ಲದರ ಬೆಲೆ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. 15ರಿಂದ 3 ರೂಪಾಯಿ ಜಾಸ್ತಿ ಮಾಡಿದ್ದೀವಿ, 18 ರೂಪಾಯಿ ಮಾಡಿದ್ದೀವಿ. 20 ಮಾಡ್ಬೇಕಂತಿದ್ವಿ. ಗ್ರಾಹಕರ ಒಂದು ಹೀಗೆ ಮಾಡಿ ನಮ್ಮ ಹೋಟ್ಲು ಗ್ರಾಹಕರ ಹಿತದೃಷ್ಟಿಯಿಂದ ನಾವು 18 ರೂಪಾಯಿ 2 ರೂಪಾಯಿ ಕಮ್ಮಿ ಮಾಡಿ 18 ರೂಪಾಯಿ ಮಾಡಿದ್ದೀವಿ. ಎಲ್ಲ ಕಡೆ 20 ಮಾಡಿದ್ದಾರೆ, ನಾವು 18 ರೂಪಾಯಿ ಮಾಡಿದ್ದೀವಿ. ಕಾಫಿ ಪುಡಿ ತುಂಬಾ ಜಾಸ್ತಿ ಆದ್ರಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಈ ತಿಂಗಳೆಲ್ಲ ಬರೋ ತಿಂಗಳು ಇನ್ನೂ ಜಾಸ್ತಿ ಆಗುತ್ತಂತೆ. ಇಲ್ಲಿ 2 ವರ್ಷದಿಂದ 15 ರೂಪಾಯಿ ಇತ್ತು. ಈಗ ಮೊನ್ನೆಯಿಂದ 1ನೇ ತಾರೀಕಿಂದ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 5 ರೂಪಾಯಿ ಬೋರ್ಡ್ ಹಾಕಿದ್ರು, 3 ರೂಪಾಯಿ ನಾವು ಕೇಳ್ಕೊಂಡಿದ್ದು 3 ರೂಪಾಯಿ ಮಾಡಿದ್ದಾರೆ ಸರ್. ಈಗ ಏನ್ ಮಾಡೋದು, ಕುಡಿಲೇಬೇಕು. ಅಭ್ಯಾಸ ಬಲ, ಕೆಲಸದ ಮೇಲೆ ಬಂದಿರ್ತೀರಿ, ಕುಡಿಲೇಬೇಕಲ್ಲ. ಕುಡಿದಿರೇ ಇರೋದಕ್ಕಾಗಲ್ವಲ್ಲ. ಬೆಳಿಗ್ಗೆ ಸಂಜೆ ಒಂದೊಂದು ಟೈಮ್ ಕುಡಿಲೇಬೇಕು. 4 ಟೈಮ್ ಕುಡಿಯೋದು, 1-3 ಟೈಮ್ ಕುಡ್ಕೊಂತೀವಿ. ಏನ್ ಮಾಡು, ಕಾಫಿ ಕುಡಿಲೇಬೇಕಲ್ಲ. ಎಲ್ಲ ಜಾಸ್ತಿ ಮಾಡಿದ್ದಾರೆ. ಕಾಫಿ ರೇಟ್ ಜಾಸ್ತಿ ಆಗಿದೆ ಅಂತೆ, ಹಾಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಎಲ್ಲ ಹೇಳ್ತಾವ್ರೆ. ಏನ್ ಮಾಡ್ಬೇಕು, 3 ಕಾಫಿ ಕುಡಿಯೋದು 2 ಕಾಫಿ ಕುಡಿತೀವಿ. ಏನ್ ಮಾಡೋಣ, ಕಮ್ಮಿ ಮಾಡ್ಬೇಕಲ್ಲ. ಏನ್ ಮಾಡೋಣ, ಏನ್ ಮಾಡಕ್ಕಾಗಲ್ಲ. ಅವ್ರಿಗೆ ಹೇಳ್ತಾರೆ, ಅವ್ರು ಹೇಳ್ತಾರೆ, ನಾವು ನಮ್ಮ ಪಬ್ಲಿಕ್ ಹೇಳ್ತಾರೆ, ಬೇರೆ ಹೇಳ್ತಾರೆ. ಹಾಲ್ ರೇಟ್ ಜಾಸ್ತಿ ಮಾಡ್ಬಿಟ್ಟಿದೆ ಮತ್ತೆ ಕಾಫಿ ಜಾಸ್ತಿ ಎಲ್ಲ ಕಡೆ ಜಾಸ್ತಿ ಆಗಿದೆಯಲ್ಲ. 10 ರೂಪಾಯಿ ಎಲ್ಲ ಕಾಮರ್ಷಿಯಲ್ ಬೆಲೆ 10ರಿಂದ 12 ಮಾಡಿದ್ದಾರೆ, ಇಲ್ಲಿ 12ರಿಂದ 14 ಮಾಡಿದ್ದಾರೆ, 15 18 ಮಾಡಿದ್ದಾರೆ. ಎಲ್ಲ ರೇಟ್ ಜಾಸ್ತಿ ಆಗಿ ಏನ್ ಮಾಡೋಣ, ನಾವು ಯಾರಿಗೂ ಹೇಳಕ್ಕಾಗಲ್ಲ.